ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. Hello. A motorboat covers a distance in 6 hours moving downstream on a river ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಸೊ ಇಲ್ಲೇನಿದೆ, ಒಂದು ರಿವರ್ ಇದೆ. ಓಕೆ, ದಿಸ್ ಇಸ್ ದ ರಿವರ್ ವಿಚ್ ಈಸ್ ಫ್ಲೋಯಿಂಗ್ ಹಿಯರ್. ಓಕೆ, ದಿಸ್ ಇಸ್ ದ ರಿವರ್ ವಿಚ್ ಈಸ್ ಫ್ಲೋಯಿಂಗ್ ಹಿಯರ್. ಓಕೆ, ಸೊ ಲೆಟ್ us consider that it covers a distance of from here to here. This distance, let us consider this distance as x distance ಅಂತ ಇದೆ ರಿವರ್. ಓಕೆ, ಸೊ ಈ x ಡಿಸ್ಟೆನ್ಸ್ ನ ಎಷ್ಟು ಟೈಮಲ್ಲಿ ಕವರ್ ಮಾಡ್ತಾ ಇದೆ? 6 hours ಅಲ್ಲಿ ಕಡಿಮೆ ಟ್ರಾವೆಲ್ ಮಾಡ್ತಾ ಇದೆ. when it is moving in a downstream. ಸೊ ಡೌನ್ಸ್ಟ್ರೀಮ್ ಅಂತಂದ್ರೇನು? ಅಲಾಂಗ್ ದಿ ವೆಲಾಸಿಟಿ ಆಫ್ ಅ ರಿವರ್ ಅಂತ ಹೇಳ್ತದೆ. ಸೊ ಲೆಟ್ us consider that velocity of a river as we are in this direction. ಸೊ velocity of a river is in this direction. ಸೊ ಇಲ್ಲೇನ್ ಮಾಡ್ತಾ ಇದೀವಿ? ಒಂದು ಬೋಟ್ ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆ, ಸೊ ವಿಚ್ is also having certain velocity. So in this direction, let me consider it as velocity of a boat. Okay, so it covers a distance in how much time? 6 hours ಅಂತ ಹೇಳ್ತಿದ್ದಾರೆ. 6 hours. ಓಕೆ, ಸೊ ನಮ್ಗೆ ಆನ್ಸರ್ ಕೂಡ ಅವರ್ಸ್ ಅಲ್ಲಿ ಇರೋದ್ರಿಂದ ಇದನ್ನ ಹೀಗೆ ಹೇಳ್ತೀವಿ. ಓಕೆ, ಸೊ that means the total distance covered will be nothing but x. Therefore distance covered can be written as x is equal to velocity into ಟೈಮ್ ಅಂತ ಹೇಳ್ತೀವಿ. ವೆಲಾಸಿಟಿ ಇಂಟು ಟೈಮ್. ಸೊ ಇಲ್ಲಿ ಯಾವ್ಯಾವ ವೆಲಾಸಿಟಿ ಇದೆ? 2 ವೆಲಾಸಿಟಿ ಇದೆ, ಒಂದು ವಿ ಬಿ, ಇನ್ನೊಂದು ವಿ ಆರ್. ಸೊ ಡೌನ್ ಸ್ಟ್ರೀಮ್ ಇರೋದ್ರಿಂದ ವೆಲಾಸಿಟಿ ಏನಾಗ್ಬಿಡುತ್ತೆ? ಆಡ್ ಆಗ್ಬಿಡುತ್ತೆ. ಸೊ ದ್ಯಾಟ್ ಮೀನ್ಸ್ ದ ಸ್ಪೀಡ್ ಆಫ್ ದ ಬೋಟ್ ವಿಲ್ ಇನ್ಕ್ರೀಸ್. ಓಕೆ, ಸಿನ್ಸ್ ಇಟ್ ಈಸ್ ಮೂವಿಂಗ್ ಇನ್ ದ ಡೌನ್ ಸ್ಟ್ರೀಮ್. ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು? ವಿ ಬಿ, ದಟ್ ಇಸ್ ವೆಲಾಸಿಟಿ ಆಫ್ ಅ ಬೋಟ್ ಪ್ಲಸ್ ವೆಲಾಸಿಟಿ ಆಫ್ ಅ ರಿವರ್. ಓಕೆ, ಇಂಟು ಟೈಮ್ T1 ಅಂತ ತಗೊಳ್ತಾ ಇದ್ದೀನಿ. ಓಕೆ, ಟೈಮ್ T1. ಸೊ ಲೆಟ್ ಮಿ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಓಕೆ, ಇದು ಯಾವುದರಲ್ಲಿದು? ಫಾರ್ ಡೌನ್ ಸ್ಟ್ರೀಮ್. ಓಕೆ, ಸೊ ಸಿಮಿಲರ್ಲಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಸೊ ಇಟ್ ಕವರ್ಸ್ ಸೇಮ್ ಡಿಸ್ಟೆನ್ಸ್ ಇನ್ 10 hours. ಸೇಮ್ ಡಿಸ್ಟೆನ್ಸ್ ಇನ್ 10 hours ವೆನ್ ಮೂವಿಂಗ್ ಇನ್ ಅಪ್ ಸ್ಟ್ರೀಮ್. ಓಕೆ, ಸೊ ಅಪ್ ಸ್ಟ್ರೀಮ್ ಅಂತಂದ್ರೆ ಏನು ಅಂದ್ರೆ, ಸೊ ಈಗ ಬೋಟ್ ಈ ಕಡೆ ಬಂದು ತಲುಪಿದೆ. ಸೊ ಈಗ ಏನಾಗ್ತಾ ಇದೆ? ದಿಸ್ ಬೋಟ್ ಈಸ್ ಮೂವಿಂಗ್ ಇನ್ ದಿ ರಿವರ್ಸ್ ಡೈರೆಕ್ಷನ್, ದಟ್ ಈಸ್ ನಥಿಂಗ್ ಬಟ್ ಇನ್ ದಿಸ್ ಡೈರೆಕ್ಷನ್ ವಿತ್ ಅ ವೆಲಾಸಿಟಿ ವಿ ಬಿ. Okay, so with the velocity Vb, the velocity of a boat is remaining constant. Since even though velocity of a boat is remaining constant, because of the opposition occurred by the velocity of a river, idenagate time h togolutte. So that is nothing but for upstream ನಾವೇನಂತ ಬರೀಬಹುದು? ಡಿಸ್ಟೆನ್ಸ್ ಎಕ್ಸ್, ಸೇಮ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ ವೆಲಾಸಿಟಿ. ಸೊ ವೆಲಾಸಿಟಿ ಇಂಟು ಟೈಮ್. ಸೊ ಇಲ್ಲಿ ವೆಲಾಸಿಟಿ ಏನಾಗುತ್ತೆ? ವಿ ಬಿ, ದಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಅ ಗ್ರೇಟರ್ ವೆಲಾಸಿಟಿ ಅಂಡ್ ದಿಸ್ ಒನ್ ಈಸ್ ಹ್ಯಾವಿಂಗ್ ಅ ಲೋವರ್ ವೆಲಾಸಿಟಿ. ದೇರ್ಫೋರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ವಿ ಬಿ ಮೈನಸ್ ವಿ ಆರ್ ಇಂಟು T2 ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಲೆಟ್ ಮಿ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಸೊ ಈಗ ಸೇಮ್ ಡಿಸ್ಟೆನ್ಸ್ ಅಂತ ಹೇಳಿರೋ ಕಾರಣದಿಂದ ಇಕ್ವೇಷನ್ 1 and 2 ನ ಈಕ್ವೇಟ್ ಮಾಡ್ಬೋದು. ದೇರ್ಫೋರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ವಿ ಬಿ, ಓಕೆ, ವಿ ಬಿ ಪ್ಲಸ್ ವಿ ಆರ್. ಸೊ ಡೌನ್ ಸ್ಟ್ರೀಮ್ ಅಲ್ಲಿ ಟೈಮ್ ಏನಿದೆ? ಡೌನ್ ಸ್ಟ್ರೀಮ್ ಅಲ್ಲಿ ಟೈಮ್ 6 hours ಅಂತ ಇದೆ. ದೇರ್ಫೋರ್ ಐ ವಿಲ್ ಮಲ್ಟಿಪ್ಲೈ ಇಟ್ 6 ವಿಚ್ ವಿಲ್ ಬಿ ಈಕ್ವಲ್ ಟು ವಿ ಬಿ ಮೈನಸ್ ವಿ ಆರ್ ಇಂಟು ಅಪ್ ಸ್ಟ್ರೀಮ್ ಅಲ್ಲಿ 10 ಅಂತ ಇದೆ. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡ್ತಾ ಇದ್ರೆ 6 ವಿ ಬಿ ಪ್ಲಸ್ 6 ವಿ ಆರ್ ವಿಲ್ ಬಿ ಈಸ್ ಈಕ್ವಲ್ ಟು 10 ವಿ ಬಿ ಮೈನಸ್ 10 ವಿ ಆರ್ ಅಂತ ಆಗುತ್ತೆ. ಸೊ ಇದನ್ನ ಸೊ ಇಫ್ ಐ ಟೇಕ್ ವಿ ಬಿ ಅಟ್ ಒನ್ ಸೈಡ್ ಅಂಡ್ ವಿ ಆರ್ ಅಟ್ ಅನದರ್ ಸೈಡ್, ವಿ ವಿಲ್ ಬಿ ಗೆಟಿಂಗ್ 4 ವಿ ಬಿ. ಓಕೆ, ಸೊ 4 ವಿ ಬಿ ವಿಲ್ ಬಿ ಈಸ್ ಈಕ್ವಲ್ ಟು 16 ವಿ ಆರ್ ಅಂತ ಸಿಗುತ್ತೆ. 16 ವಿ ಆರ್ ಅಂತ ಸಿಗುತ್ತೆ. ದೇರ್ಫೋರ್ 4 1s are 4 4s are. Therefore we'll get VR, that is velocity of a river, is equal to velocity of a boat divided by 4 ಅಂತ ಸಿಗುತ್ತೆ. ಸೊ ಅಂದ್ರೆ ವೆಲಾಸಿಟಿ ಆಫ್ ಅ ರಿವರ್ ಏನಿದೆ? 4 times ಲೆಸ್ಸರ್ ದ್ಯಾನ್ ದಿ ವೆಲಾಸಿಟಿ ಆಫ್ ಅ ಬೋಟ್ ಅಂತ ಇದೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಸೊ ಈಗ ಏನು ಕೇಳ್ತಿದ್ದಾರೆ ನಮಗೆ? ವೆಲಾಸಿಟಿ ಆಫ್ ಅ
ದ ಟೈಮ್ ಇಟ್ ಟೇಕ್ ಟು ಕವರ್ ಅ ಸೇಮ್ ಡಿಸ್ಟೆನ್ಸ್ ಇನ್ ಸ್ಟಿಲ್ ವಾಟರ್ ಅಂತ ಹೇಳ್ತಿದ್ದಾರೆ. ನಮಗೇನು ಕೇಳ್ತಿದ್ದಾರೆ, ಇನ್ ಸ್ಟಿಲ್ ವಾಟರ್ ವಾಟ್ ವಿಲ್ ಬಿ ದಿ ಟೈಮ್ ಇಟ್ ಟೇಕ್ಸ್ ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಸ್ಟಿಲ್ ವಾಟರಲ್ಲಿ ಟೈಮ್ ಬೇಕು ಅಂದ್ರೆ ನಮ್ಗೇನು ಬೇಕು, ಡಿಸ್ಟೆನ್ಸ್ ಕವರ್ಡ್ ಬೇಕು. ಸೊ ಡಿಸ್ಟೆನ್ಸ್ ಕವರ್ಡ್ ಅನ್ನ ಏನಂತ ಇದೆ, ನಮಗೆ ಆಲ್ರೆಡಿ ಇಕ್ವೇಶನ್ ಬಂದಿದೆ. therefore ಡಿಸ್ಟೆನ್ಸ್ ಕವರ್ಡ್, ಟೋಟಲ್ ಡಿಸ್ಟೆನ್ಸ್, ಆರ್ ಐ ವಿಲ್ ರೈಟ್ ಇಟ್ ಆಸ್ total distance. Total distance will be nothing but x will be is equal to velocity, that is even I can take it as upstream or downstream. So upstream downstream ತಗೊಂಡ್ರೆ ಏನಾಗುತ್ತೆ, vb plus vr ಅಂತ ಸಿದೆ. ಸೊ vb plus vr ಅಂತಂದ್ರೆ ಏನಿದೆ, vb by 4, vb divided by 4 into time ಏನಿದೆ 6 ಅಂತ ಇದೆ. ಓಕೆ, ಸೊ x will be is equal to, if I multiply this one, that is LCM ತಗೊಂಡ್ರೆ 4 ಅಂತ ಆಗುತ್ತೆ. ಸೊ 4 plus 1 will be 5 VB divided by 4 into 6, that is nothing but 30 divided by 4 VB ಅಂತ ಆಗುತ್ತೆ. ಸೊ total distance, let me call it as equation number 3, this is nothing but total distance. ಸೊ ನಮ್ಗೇನು ಕೇಳ್ತಾರೆ, ಸ್ಟಿಲ್ ವಾಟರ್ ಅಂತ ಕೇಳ್ತಾರೆ. ಸ್ಟಿಲ್ ವಾಟರ್ ಅಂತ ಆದ್ರೆ velocity of a river will become 0. ಸೊ at still water means VR will be is equal to 0. So VR 0 ಆದರೆ ನಮಗೇನಾಗುತ್ತೆ, ಟೋಟಲ್ ಡಿಸ್ಟೆನ್ಸ್ x will be is equal to VB into ಟೈಮ್ ಅಂತ ಆಗುತ್ತೆ. ಸೊ ನಮಗೇನು ಬೇಕು, ಟೈಮ್ ಬೇಕು. ಸೊ ಟೋಟಲ್ ಡಿಸ್ಟೆನ್ಸ್ ಏನಿದೆ, ಟೋಟಲ್ ಡಿಸ್ಟೆನ್ಸ್ is nothing but we have got this value, that is 30 divided by 4 VB ಅಂತ ಆಗುತ್ತೆ. ಸೊ divided by VB, so both will get cancelled, we will get 30 divided by 4 which is nothing but 7.5 hours ಅಂತ ಆಗುತ್ತೆ. ಸೊ total distance covered, total time taken in a still water ಎಷ್ಟಿದೆ, 7.5 hours. That is option 2 will be the correct answer. Thank you.